ನಂಬರ್ಸ್ ಯಾರು ಚಾಲೆಂಜಿಂಗ್ ಸ್ಟಾರ್ जोरा ಕೊಡಿದ್ರು ಗುರು ये इसका पैकेट नहीं ये हमारा नहीं है बच्चा ಹೋದ ರಚ್ಚಿಗೆ ಎದ್ಬಿಟ್ಟು ವಿಡಿಯೋ ಕಾಲ್ ಎಲ್ಲ ಮಾಡ್ತಾರೆ ಗುರು ಗೈಸ್ ಟೈಮು 9 ಗಂಟೆ 10:30 ಶೋ ಇರೋದು ಡೆವಿಲ್ ಮೂವಿ ಅಂಡ್ ಇವಾಗ ಫೈನಲಿ ನಾನು ಅಮ್ಮ ಅಪ್ಪ ಎಲ್ಲ ರೆಡಿ ಆಗಿದ್ದೀವಿ ಆ್ಯಂಡ್ ಈಗ ಏನು ಅನ್ಕೊಳ್ತಾ ಇದ್ದೀವಿ ಅಂದರೆ ಮುಂಚೆನೇ ಬೇಗ ಹೋಗ್ಬಿಟ್ರೆ ಅಲ್ಲಿ ಬೌಲಿಂಗ್ ಇದೆಯಲ್ಲ ನನ್ನ ಹತ್ರ ಕಾರ್ಡ್ ಇದೆ ಹೆಂಗಿದ್ರು ಕಾರ್ಡ್ ಯೂಸ್ ಮಾಡಿಕೊಂಡು ಬೌಲಿಂಗ್ ಆದರೂ ಆಡ್ಬೋದು ಅಂತ ಸೊ ಚಲೋ ಹೋಗ್ಬಿಟ್ಟು ಬೇಗ ಹೋದರೆ ಇನ್ ಕೇಸ್ ಬೇಗ ಹೋದರೆ ಬೌಲಿಂಗ್ ಓಪನ್ ಇದ್ದರೆ ಆಡೋಣ ಇಲ್ಲಾಂದರೆ ನೋವರಿ ಎಂತ ಮಾಡೋಕ್ಕಲ್ಲ ಸೊ ಇವಾಗ ಅವರು ರೆಡಿ ಆಗಿದ್ದಾರೆ ದ ಡೆವಿಲ್ ಮೂವಿ ಹೋಗ್ತಾ ಇದ್ದೀವಿ ಕ್ರೇಜು ಒಂಥರ ಅಲ್ವಾ ಮೂವಿ ನೋಡೋದ್ರಲ್ಲಿ ಒಂಥರ ಸಿಕ್ಕಾಪಟ್ಟೆ ಕ್ರೇಜು ಆ್ಯಂಡ್ ಏನಂದರೆ ಹೊಸಬ್ರು ಬರೋ ಹೀರೋಗೂ ಕೂಡ ತುಂಬ ಅವಕಾಶಗಳು ಸಿಗಬೇಕು ಇನ್ನು ಸುದೀಪ್ ಅವರು ಇವ್ರನ್ನೆಲ್ಲ ನೋಡಿದ್ದೀವಿ ನಾವು ತುಂಬ ನೋಡ್ಕೊಂಡ್ಬಂದಿದ್ದೀವಿ ಬಟ್ ಹೊಸಬ್ರು ಹೀರೋರಿಗೆ ಚಾನ್ಸಸ್ ಸಿಗ್ತಿಲ್ಲ ಅದೊಂದು ಸಿಗಬೇಕು ಅನ್ನೋ ಆಸೆ ಅವ್ರಿಗೂ ಇದೆ ಬಟ್ ಲೈಕ್ ಅವರು ಮೇಲೆ ಬರಬೇಕು ಅವರು ಹೊಸ ಪ್ರತಿಭೆಗಳು ಮೇಲೆ ಬಂದಾಗ ಹೊಸ ಹೀರೋಗಳು ಮೇಲೆ ಬಂದಾಗ ಅವ್ರಿಗೆ ಎಷ್ಟು ಖುಷಿಯಾಗುತ್ತೆ ಗೊತ್ತಾ ನಾನು ಅದೇ ನೋಡ್ತಾ ಇದ್ದೆ ದಿ ಟಾಸ್ಕ್ ಅನ್ನೋದು ಎಷ್ಟು ಸಸ್ಪೆನ್ಸ್ ಮೂವಿ ಸಖತ್ತಾಗಿತ್ತು ಬ್ರ್ಯಾಟ್ ಅಂದರೆ ಓಕೆ ಅವ್ರಿಗೆ ಗೊತ್ತಿರೋರೆ ಮತ್ತು ಇವ್ರದ್ದು ಅನೀಶ್ ಹೀರೋ ಅವ್ರದ್ದು ಮೂವಿ ತುಂಬ ಚೆನ್ನಾಗಿದೆ ಇವತ್ತು 8ನೇ ಅದ್ಭುತ ಏನು ಗೊತ್ತಾ ಇನ್ನೂ ಅಂಕಲ್ ರೆಡಿ ಆಗಿಲ್ಲ ಓಕೆ ಒಪ್ಕೊಳ್ಳೋಣ ಆದರೆ ನಮ್ಮ ಅಮ್ಮ ರೆಡಿ ಆಗ್ಬಿಟ್ಟು ನಿಂತ್ಕೊಂಡ್ಬರೋದು ನೋಡಿ ಅಲ್ಲಲ್ಲೇ 10:30 ಅಲ್ಲಿ AC ಬೇರೆ ಇರುತ್ತೆ ಚಳಿ ಟೈಮು ಅಲ್ಲ 8ನೇ ಅದ್ಭುತ ನೋಡಿ ಗೈಸಲಿ ಯಪ್ಪ ಅಯ್ಯೋ ಸ್ವಾಮಿ ರೆಡಿ ನಿಮ್ಮ ಬಾಸ್ ಮೂವಿ ನೋಡೋಕ್ಕೆ ಎಲ್ಲಿ ಟೀ ಶರ್ಟ್ ಹಾಕ್ತೀನಿ ಅಂತ ಹೇಳಿದೆ ನನಗೂ ತಂದ್ಕೊಡ್ತೀನಿ ಅಂತ ಹೇಳ್ದೆ ಟೀ ಶರ್ಟ್ನ ತಾನೂ ತಂದಿಲ್ಲ ತನ್ನೋರ್ಗೂ ತಂದು ಕೊಟ್ಟಿಲ್ಲ ಎಲ್ಲಕ್ಕ ಯಾವುದೋ ಇದು ಸಕಲೇಶ್ಪುರ ಟ್ರಿಪ್ ಹೋದಂಗೆ ಬಂದಿದ್ರು ಇಬ್ರು ಚಳಿಗೆ ಸಕಲೇಶ್ಪುರ ಟ್ರಿಪ್ ಹೋದಂಗೆ ಬುಜ್ಜಿ ಹೆಂಗಿದ್ರು ನೀನ್ ಮೂವಿ ನೋಡಲ್ಲ ನಿದ್ದೆ ಬರ್ತೈತೆ ಇಲ್ಲೇ ಮಲ್ಕೊಂಬಿಟ್ಟು ನನ್ನ ಮಾತು ಕೇಳು ಕೇಳಿಸ್ತೈತ ಸೌಂಡ್ ಏನಕ್ಕೆ ಡಿ ಬಾಸ್ ಅಂತಾರೆ ಅಲ್ಲ ಅಲ್ಲಿರೋದು ಇಲ್ಲೇ ಸೌಂಡು ಅಣ್ಣಂದು ಕಾರ್ ನೋಡಿ ಗೈಸ್ ಯಾವ ಸ್ಥಿತಿಲ್ಲ ಐತೆ ನಾನು ನೆನ್ನೆ ತಾನೇ ಒರೆಸಿದ್ದೆ ಯಾವಾಗ ಅಪ್ಪ ತಗೊಂಡು ಹೋಗಿ ಬಂದ್ರು ಅಯ್ಯೋ ಪಾಪ ಥೂ ಲೈ ಶರ್ಟ್ ಬಿಚ್ಚ ಅಯ್ಯೋ ಏನು ಇಷ್ಟೊಂದು ಗಲೀಜೈತೆ ನಮ್ಮ ಕಾರು ಯಪ್ಪ ಕಾರ್ನ ನೀಟಾಗಿ ಇಟ್ಕೋಬೇಕು ಗೈಸ್ ಏನು ಮಾಡೋದು ಕಾರ್ನ ನೀಟಾಗಿ ಚಿರುನ ನೀಟಾಗಿ ಯಾವತ್ತಾದ್ರೂ ಇಡೋಕ್ಕಾಗುತ್ತಾ ಆಗಲ್ಲ ಗೈಸ್ ಅಂಕಲು ಹೆಲ್ಪ್ ಮಾಡ್ತವ್ರು ನೋಡಿ ನಾವು ಅಪ್ಪಂಗೆ ನೀಟಾಗಿ ಕ್ಲೀನ್ ಮಾಡ್ತಾ ಇದೀವಿ ಎಲ್ಲ ಮಾಡ್ತಾ ಇದ್ದಾರೆ ನಾವೆಲ್ಲಿ ಕ್ಲೀನ್ ಮಾಡ್ತಾ ಇದೀವಿ ಅವ್ರು ಮಾಡ್ತಾರ ಪಾಪ ಏನಿಲ್ಲ ಅನ್ಬೇಕು ನಾವು ಕ್ಲೀನ್ ಮಾಡಿದ್ದೀವಿ ಬೆಳಗ್ಗೆ ಇವತ್ತು ಸಂಜೆ ಮಾಡ್ತಾರ ಚಲೋ ಗೈಸ್ ಚೆನ್ನಾಗಿ ಕಾರ್ ಕ್ಲೀನ್ ಮಾಡಿದೆ ನಾನು ಚೆನ್ನಾಗಿ ಕಾರ್ ಕ್ಲೀನ್ ಮಾಡಾಯ್ತು ನಾನೀಗ ಹೊರಗಡೆ ಹೋಗ್ತಾ ಇದ್ದೀನಿ ಚಾಲೆಂಜಿಂಗ್ ಸ್ಟಾರ್ ಬನ್ನಿ ಒಳಗಡೆ ಹಾಜರಾಗಿ ಸ್ಟಾರ್ಟ್ ಮಾಡ್ಲಿ ಹಿಂಗ್ ಸ್ಟಾರ್ಟ್ ಮೂವ್ ಮಾಡಿದ್ಮೇಲೆ ನೀನು ಸುಮ್ಮನೆ ಬಂದಿದ್ದು ವೇಸ್ಟ್ ನೀನು ಅವ್ಳ ಪಕ್ಕ ಥಿಯೇಟರ್ ನಿದ್ದೆ ಹೊಡಿತಾರೆ ಗೈಸ್ ಅಂದ್ರೆ ಮೂವಿ ಅಂತ ಅಲ್ಲ ಅವಳು ನಿದ್ದೆ ಕಾಣಲ್ಲ ಅವಳೆ ಪಕ್ಕ ನಿದ್ದೆ ಮಾಡ್ಬಿಡ್ತಾಳೆ ಅದಕ್ಕೆ ಇಲ್ಲೇ ಮಲಗಿಸ್ಬಿಟ್ಟು ಬರ್ಬೋದಿತ್ತು ಇವಳು 10:30 ಶೋ ಗೈಸ್ 10:30 ಶೋ ಇವಾಗ ಟೈಮ್ 9:30 ನಂಬರ್ಸ್ ಯಾರು ಚಾಲೆಂಜಿಂಗ್ ಸ್ಟಾರ್ ಗೈಸ್ ಇಲ್ಲಿ ನೋಡಿ ಕಾರ್ಗಳಲ್ಲೇ ನಾನ್ ಬರ್ಬೇಕಾದ್ರೆ ಕಾರೆಲ್ಲ ಬರೀ ಖಾಲಿ ಇವಾಗ ಇಷ್ಟ ಐತೆ ಅಂದ್ರೆ ಇಂಡಿಯಾಗೆ ಗೊತ್ತು 7 ಗಂಟೆಗೆ ಒಂದು ಶೋ ಇದೆ ಗೊತ್ತು ಮಾತಾಡಕ್ಕಾರ ಬಿಡು ಒಂಚೂರು 7 ಗಂಟೆಗೆ ಶೋ ಗೊತ್ತು ಪ್ಯಾನ್ ಇಂಡಿಯಾಗೆ ಗೊತ್ತು ಅದಕ್ಕೆ ಎಲ್ಲ ಕಾರ್ ಗೊತ್ತು ಪ್ಯಾನ್ ಇಂಡಿಯಾಗೆ ಅಲ್ಲ ಚೂರು ಕಾರಲ್ಲಿ ಮಾಲ್ ಇಟ್ಟಿಲ್ವಾ ಮಾಲ್ ಡಿಕ್ಕಿ ಚೆಕ್ ಮಾಡಿದ್ರು ಮಾಲು ನಿಂದು ಓಲ್ಡ್ ಮಾಲ್ ಬಂದಿರೋದೇ ಮಾಲಕ್ಕೆ ಅದಲ್ಲ ನಿಂದು ಓಲ್ಡ್ ಮಾಲ್ ಇತ್ತಲ್ಲೋ ಡಿಕ್ಕಿ ಇಟ್ಟಿಲ್ವಾ ಪಾರ್ಕಿಂಗ್ ನೋಡಿ ಎಲ್ಲಿ ನಿಲ್ಸಿದೀವಿ ನಾವು ಅಷ್ಟು ಕಾರ್ ಇವತ್ತಿರೋದು ಗೊತ್ತಾ ಇವತ್ತು ಬೇಜಾನ್ ಕಾರ್ಗಳು ಬಂದವು ಮಾಲ್ಗೆ ಕಾರ್ ನಾವು ಆ ಕಡೆ ಲೆಫ್ಟ್ ಹೋಗ್ತಿದ್ವಿ ನಿಸ್ತಿನ ರೈಟ್ ಬಂದ್ಬಿಡೈತೆ ಕಾರ್ ಇಲ್ಲಿ ನೋಡಿ ಅಲ್ಲೋ ದರ್ಶನ್ ಅವ್ರ ಮೂವಿಗೆ
ಕಾರ್ ನೋಡಿ, ಫುಲ್ಲು ಕಾರ್ ನೋಡಿ ಗೈಸ್. ನೋಡಿದಾಗೆಲ್ಲ ಒಂಥರ ಕ್ರೇಜ್ ಗೊತ್ತಾ. ಇದು ಎಷ್ಟು ಹೈಟು ಗೊತ್ತಾ, ನಾವು ಇಲ್ಲಿ ಕುತ್ಕೋತೀವಿ, ಇಲ್ಲಿ ನೋಡಿದಾಗೆಲ್ಲ ಕ್ರೇಜು. ಈ ಕಡೆ ಎಕ್ಸು ಐತೆ, ಈ ಕಡೆ ತಾರ್ ಐತೆ. ಯಾವ್ದು ಬೇಕು ಡಿಸೈಡ್ ಮಾಡು. ನಮ್ಮ ಬಡ್ಜೆಟ್ಗೆ ತಕ್ಕನಂಗೆ ಇವೆರಡು ಕಾರ್ ಇಲ್ಲೇ ಐತೆ. ಯಾವ್ದು ಬೇಕಾ ತಗೋಬೇಕಷ್ಟೇ ಗೈಸ್. ಬ್ಲಾಕ್ ಬಸ್ಟರ್ ಮೂವಿಗಳು ನೋಡಿ, ಕಾಂತಾರ, ದುರಂಧರ್, ಡೆವಿಲ್, ಅವತಾರ. ಓ ಸಾರಿ, ಅದು ಅಖಂಡ 2ನಾ? ಇಲ್ಲಿ ಅಖಂಡ 2. ಓ ಈಗ ಅಪ್ಕಮಿಂಗ್ ಇದು. ಚಲೋ ಚಲೋ ಚಲೋ, ಸಿಕ್ತು ಬಂತು. ಓಡ ಆ ಕಡೆಗೆ ಹೋಗ. ಗೈಸ್, ನನ್ನ ಕಾರ್ಡಲ್ಲಿ ಎಷ್ಟು ಚಾರ್ಜ್ ಐತೆ, ಎಷ್ಟು ಬ್ಯಾಲೆನ್ಸ್ ಐತೆ ಅಂತ ನೋಡಬೇಕು. ಅದನ್ನ ಚೆಕ್ ಮಾಡಿ ಒಂದೇ ಒಂದು ಬೌಲಿಂಗ್ ಮಾತ್ರ ಆಡಬೇಕು ನಾವು. ಇಬ್ರು ಆಡ್ಬೋದು ಅಷ್ಟೇ, ಇಬ್ರು ಇಲ್ಲ. ಇನ್ನು ಲೋಕ್ ಮೇಲೆ ನೋಡೋಣ. ಬೌಲಿಂಗ್ ಹೌಸ್ ಬೌಲಿಂಗ್. ಗೈಸ್, ಬೌಲಿಂಗ್ ಆಡೋಣ ಅಂತ ಬಂದ್ವಿ. ನಮಗೆ ಲಾಸ್ಟ್ ಮಾಡ್ತಾರೆ, ಅದಕ್ಕೆ ಬೈಯನ ಹತ್ರ ಕೇಳ್ಕೊತಾ ಇದೀವಿ. ಬೈ ಲಾಸ್ಟ್ ಪ್ಲೀಸ್, ಹಮಾರ ಲಾಸ್ಟ್ 5-5-10. ಓಕೆ, ಇಟ್ಸ್ ಕ್ಲೋಸ್ಡ್ ಬ್ರೋ. 9:30ಗೆ ಕ್ಲೋಸ್ ಅಂತೆ ಗೈಸ್. ಬೌಲಿಂಗ್ ಕ್ಲೋಸ್ ಆಗ್ಬಿಟ್ಟೈತೆ. ಬೇರೆ ಗೇಮ್ ಆದ್ರೂ ನೋಡೋಣ ಬನ್ನಿ. ಹೆಂಗೋ ಇನ್ನೊಂದು ಸ್ವಲ್ಪ ಗೇಮ್ ಉಂಟು ಗೈಸ್. ಇದು ನೋಡಿದಿರಲ್ಲ, ಬಾಕ್ಸಿಂಗ್ದು ಜೋರಾಗಿ ಗುದ್ದಿದ್ರೆ ಮೇಲಕ್ಕೆ ಹೋಗುತ್ತಲ್ಲ, ಅದನ್ನ ಒಂದು ಆಡೋಣ ಅಂತ ಇದೀವಿ. ಒಂದೇ ಒಂದು ಆಡ ಇರಿ. ಇವಾಗ ಬರುತ್ತೆ. ಇವಾಗ ಈ ಗೇಮ್ನ ಈ ಕಡೆ ನೋಡು, 3 ಬಲಶಾಲಿ ವ್ಯಕ್ತಿಗಳು ಆಡ್ತೀವಿ, ಜೈಲ್ಗಳೆಲ್ಲ ಆಡಂಗಿಲ್ಲ. ಓಕೆನಾ? ಈಗ ನಮ್ಮ ಮೊಟ್ಟ ಮೊದಲ ನಾನೇ ಇಷ್ಟು ನೋಡಿದ್ದೀನಿ. ಆಗಿದ್ದಾಗಾಯ್ತು, ಮುಚ್ಚಲ್ಲೇ ಬಾಯ್ಲಿ. ಗೈಸ್, ನಂದು 787. ಇವಾಗ ನಾವು ಅಪ್ಪ ಗೈಸ್, ಇವಾಗ ನಾವು ಅಪ್ಪ ಆಡ್ತಾರೆ ಬಿಡ. ಕಮಾನ್ ರೆಡಿ, ರೆಡಿನಾ? 3, 2, 1. ಹೋಯ್ತಾ? ನಾನು 747 ಸಮಥಿಂಗ್ ಏನಾಯ್ತು. ಹೋಯ್ತಾ ಅಂಕಲ್ ಎಲ್ಲಿ ಐತೆ ಗೈಸ್. ಇವಾಗ ಅಂಕಲ್ ನನ್ನ ಮೀರಿಸ್ತೀರಾ? ನನ್ನ ಮೀರ್ಸಕ್ಕಾಗುತ್ತಾ? ಕಾಮನ್ ಅಂಕಲ್, ರೆಡಿನಾ? 3, 2, 1. ಜೋರಾಗಿ ಹೊಡೆದ್ರು ಗುರು. 775. ಅಂಕಲ್, ನಾನು ಫಸ್ಟ್ ಅಂಕಲ್, ನೀವು ಸೆಕೆಂಡು. ನಂದು 787, ನಿಮ್ದು 77, 78 ಎಷ್ಟು ಬಂತು? ಇದನ್ನ ಚಿಕ್ಕ ಮಕ್ಳೆಲ್ಲ ಆಡಂಗಿಲ್ಲ, ಸುಮ್ಮಿರೋ. ನನ್ನ ಮಾತು ಕೇಳು, ಅವ್ರು ಓಪನ್ ಮಾಡೋರೆ. ಹೋಗ್ಬಿಟ್ಟು ಅಂತ ತಗೋ. ಹೇಳ್ದಂಗೆ ಮಾಡ್ತಾರೆ. ಅದಕ್ಕೆ ಗೈಸ್, ನನ್ನ ತಮ್ಮ ಅನ್ನೋದು ಹೇಳಿದ ತಕ್ಷಣ ಮಾಡ್ತಾನೆ. ಅದಕ್ಕೆ ಬ್ರದರ್ ಫ್ರಮ್ ಅನ್ನೋದಾರ ಮದರ್ ಅನ್ನೋದರ ಚಿಟ್ಟು. ಗೈಸ್ ನಾನು ನಿಜವಾಗ್ಲೂ ನನ್ನ ಗಡ್ಡನೇ ಮರ್ತೋಗ್ಬಿಟ್ಟಿದ್ದೀನಿ ಗೊತ್ತಾ. ನಾನು ಎಷ್ಟು ಫ್ರೀಡಮ್ ಆಗಿ ಓಡಾಡ್ತಾ ಇದ್ದೀನಿ, ನಾನು ನಾರ್ಮಲ್ ಗಡ್ಡನೇ ಇರಬೇಕು ಅಂತ ಓಡಾಡ್ತಾ ಇದ್ದೀನಿ. ಕೆಲವರು ಅಬ್ಸರ್ವ್ ಮಾಡ್ತಾರೆ. ನನಗೆ ಈಗ ರಿಯಲೈಸ್ ಆಗ್ತೈತೆ, ಯಾರು ಹಿಂಗೆ ಯಾಕೆ ಅವರು ಹಿಂಗೆ ಲೈಕ್ ಗುರ್ಗುಡ್ಕೊಂಡು ನೋಡ್ತಾರೆ ಅಂತ ಈಗ ಗೊತ್ತಾಗ್ತೈತೆ. ನನ್ನ ಬಿಯರ್ಡ್ ಇಲ್ದಾರೆಲ್ಲ ಮಾತಾಡಬಾರ್ದು, ಹೇಳ್ತಾ ಇದೀನಿ. भाई ये थोड़ा इसका पॉकेट चेक कर दो भाई, ये इसका पॉकेट चेक ये थोड़ा काम ऐसे ही करते हैं, थोड़ा पॉकेट में लगा के चलते हैं. ಅಲ್ಲ ಹೇಳಿದ್ದು ಗೈಸ್, ಅಲ್ಲಿ ನೋಡಿ, ಅಲ್ಲಿ ಇರೋರು ಎಲ್ಲರೂ ಫಿಲಮ್ ಒಳಗಡೆ ಎಂಟ್ರಿ ಆಗೋದಕ್ಕೆ ವೆಯ್ಟ್ ಮಾಡ್ತಿರೋದು. ಆ್ಯಂಡ್ ಇವಾಗ ನಮ್ಮದು 10:20 ಶೋ ಇರೋದು. ಒಂದು 10 ನಿಮಿಷ ನೋಡ್ತೀವಿ. ಇಲ್ಲಿ ಏನೋ ಮಾಡ್ತವ್ರೆ, ಆದರೆ ಏನು ಮಾಡ್ತಾರೆ ಅಂತ ನನಗೂ ಗೊತ್ತಿಲ್ಲ. ನೀರು ಬೀಳಾಕಿ ಫೋಟೋ ತಗೋತಿರೋದು ನೀರು ಹಾಕೋತಾರ. ಬಿಸಿಲು ನೋಡಿ ಗೈಸ್, ಇದು ಸಕ್ಕದಾಗೈತೆ. ಇದು ಬೆಕ್ಕು ಎಷ್ಟು ಪುಟಾಣಿ ಥರ ಮಲಗಿರೋ ಥರ. ಇರಮ್ಮ ಒಂದು ನಿಮಿಷ ಹೊರಗಡೆ ಹೋಗೋಣ ಗೈಸ್. ಇಲ್ಲಿ ನೋಡಿ ಗೈಸ್, ಇದು ಬೆಕ್ಕ ಥರನೇ ಎಷ್ಟು ಫೀಲಾಗಿ ಕೊಡ್ತೀವಿ ನೋಡಿ. ಬಾಬಾ, ಇದು ಮುಟ್ಟಾಗಮ್ಮ ಸ್ಪಂಜ್ ಥರ ಇರ್ಬೇಕಿತ್ತಮ್ಮ. ಇದು ಮುಟ್ಟಾಗ ಸ್ಪಂಜ್ ಥರ ಇದ್ದಿದ್ರೆ ನಮಗೂ ಅದೇ ಫೀಲ್ ಬರ್ತಾಯಿತ್ತು ನೋಡಿ ಗೈಸ್. ಇದು ಏನೇನೆಲ್ಲ ಬರ್ತೈತೆ ಗುರು. ಪಾಪ ಈ ಥರ ತಗೋಬೇಕು ಬಾ ಒಂದ್ಸಲಿ ಮನೆಗೆ. ಅದೇನೋ ಚೆನ್ನಾಗೈತೆ ನೋಡೋಕ್ಕೆ, ಮನೆಗೆ ಇಟ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ಇದು ನಮ್ಮ ಕಾರಲ್ಲಿ ಇಡ್ಬೇಕದು. ಯಾಕೆ ಬಂದಿದ್ದಷ್ಟೇ. ಏನು ನಿಮ್ಮ ಬೆಕ್ಕು ಇಡಬೇಕು. ಹಾಂ, ಸಖತ್ತು. ನನಗಿದು ಇಷ್ಟ ಆಯಿತು, ಅದು ಇಷ್ಟ ಆಯಿತು. ಗೈಸ್, ಒಳಗೆ ಹೋಗ್ತಾ ಇದೀವಿ ಗೈಸ್ ಎಲ್ರು. ಲೆಟ್ಸ್ ಡೆವಿಲ್
ವೆಲ್ ಗೊತ್ತೇನಲ್ಲ ನೈ ಏ ಹಮಾರಾ ನೈ ಬಚ್ಚಾ ಮೇಲ್ ನೋಡಿ ಅಲ್ಲಿ ಮೇಲೆ ಹೆಂಗ್ ಕಾಣಿಸ್ತಾ ಇದೀವಿ ಎರಡು ಫ್ಯಾಮಿಲಿ. ಅದು ಅನ್ರಿ ಅದು ಇವನ್ಗೆ ಏನ್ ಆಗೈತೆ ಅಂಕಲ್ ಇವತ್ತು ನೋಡಿ ಅಂಕಲ್ ಹೆಂಗ್ ಆಡ್ತಾನೆ. ನಮ್ದು ಸೀಟ್ ಹೆಂಗೈತೆ ಗೊತ್ತಾ, ಸೀಟು ಸಿಕ್ಕಿರ್ಲಿಲ್ಲ, ಅದಕ್ಕೋಸ್ಕರ 5 ಇಲ್ಲಿ ಬುಕ್ ಮಾಡಿದ್ದೆ, 2 ಇಲ್ಲಿದೆ. 5 ಜನ ನಾವು ಹೋಗ್ತೀವಿ ಮೇಲ್ಗಡೆ, ಇನ್ನ ಇವನು ಮತ್ತೆ ಬುಜ್ಜಿ ಇಲ್ಲಿ ಕೆಳಗಡೆ ಇರ್ತಾರೆ. ನಮಗ್ ಬೇಕಂತ 5 ಜನ ಮೇಲ್ ಮಾಡಿರೋದು ಗೊತ್ತಾ. ನಾವು ನೋಡೋರು ಏನು ದೊಡ್ಡವರಾದಂತ ಒಂದ್ ನಿಮಿಷ ಕೇಳು. ದೊಡ್ಡವರಾದಂತ ನಾನು, ಅಪ್ಪ, ಅಮ್ಮ, ಬುಜ್ಜಿ ಅವ್ರ ಅಮ್ಮ, ಬುಜ್ಜಿ ಅವ್ರ ಅಪ್ಪ, 5 ಜನ ಮಕ್ಕಳು ಕೆಳಗಡೆ, ಇಲ್ಲಿ ಚೈಲ್ಡ್ಗಳೆಲ್ಲ ಕೆಳಗಡೆ, ಲೆಜೆಂಡ್ಸ್ಗಳೆಲ್ಲ ಮೇಲೆ. 7 ಗಂಟೆ ಶೋ ಮುಗೀತು, ಇವಾಗ 10:30 ಶೋ. ಈಗ ಒಳಗಡೆ ಹೋಗ್ಬೇಕು ನಾವು. ಮೂವಿಗೆ ಒಳಗಡೆ ಹೋಗೋದಿಕ್ಕೆ ಎಷ್ಟು ಜನ ಕಾಯ್ತವ್ರು ನೋಡಿ. ಈಗ ಬಿಟ್ಟಿರೋದು ನಂಬಾಸು ಯಾರು ಚಾಲೆಂಜಿಂಗ್ ಸ್ಟಾರ್ ಹಿಡಿಯಕ್ಕಾಯ್ತಿಲ್ಲ ಕಾಂಡ, ಸೀರಿಯಸ್ಲಿ ಆಯ್ತಿಲ್ಲ. ಬಂತು ಹೋಯ್ತು. ನಿಮ್ಮ ಅಣ್ಣಂಗೆ ಅದು ಯಾವ ಇಂಜೆಕ್ಷನ್ ಕೊಟ್ಟು? ನಿಮ್ಮ ಅಣ್ಣಂಗೆ ಅದು ಯಾವ ಇಂಜೆಕ್ಷನ್ ಕೊಟ್ಟಿದ್ಯಾ? ಹಂಗಾಡ್ತಾನೆ ಡೆವಿಲ್ ಇಂಜೆಕ್ಷನ್. ಬಿತ್ತು ಒತ್ತಾಡ್ಬಿಡು ಇಲ್ಲಿ. ಇದು ಪುಲ್-ಅಪ್ಸ್ ಹೊಡಿಯೋ. ನನ್ನ ಮಾತು ಕೇಳು. ಅಲ್ಲಿ ಎಲ್ಲರೂ ಅವರೇ ಇರ್ತೀನ, ಅಲ್ಲಿ ಎಲ್ಲರೂ ಇದ್ದಾರೆ. ಅಲ್ಲಿ ಹೋಗ್ಬಿಟ್ಟು ಸೆಂಟ್ರಲ್ಲಿ ಒಂದು 5 ಪುಲ್-ಅಪ್ಸ್ ಹೊಡೆದು, ಪುಲ್-ಅಪ್ಸ್ ಅಲ್ಲ ಪುಷ್-ಅಪ್ಸ್ ಅದು. ಅದನ್ನೇ ಬರಲ್ಲ ಪುಷ್-ಅಪ್ಸ್ ಅಲ್ಲಿ ಯಾರು ಮಾಡಿದ್ದು? ಸುಮ್ಮನೆ ಸೆಂಟ್ರಲ್ಲಿ ಹೊಡೆದು ಮಾಡೋಣ. ಆಗುತ್ತೇನೋ ಈಗ ಇವಾಗ ಒಂದು ಚಾಲೆಂಜ್ ಅಪ್ಪ. ಅಷ್ಟೇ ಆ ಸೆಂಟ್ರಿಗೆ ಹೋಗ್ಬಿಟ್ಟು ಹೇಳ್ಬಿಡ್ಬಿಡು. ಓದ ಮಾಡ್ದಕ್ಕ ನೆಚ್ತೆ ಕಡೆ ನೆಚ್ತೆ ಮಾಡ್ದೆ ಹೋಗೋ ಜೈ ಡಿ ಬಾಸನ್ನು ಬಿಡೋ. ಅಲ್ಲ ಸೆಂಟ್ರ್ ಅವನಿಗೆ ಎಬ್ಬರಿಸ್ಬೇಕು, ಒಳಗಡೆಯಿಂದ ಕಿಚ್ಚೆ ಎಬ್ಬರಿಸ್ಬೇಕು ಈಗ ಅವನಿಗೆ. ಕಮಾಂಚಿರು ಯು ಕ್ಯಾನ್ ಗೈಸ್ ಓಪನ್ ಆಯ್ತು ಅನ್ಸುತ್ತೆ. ಇವಾಗ ಇನ್ನೇನೋ ಒಂದು ಸ್ವಲ್ಪ 2 ಮಿನಿಟ್ಸ್ ಓಪನ್ ಆಗೋಕೆ. ಓಪನ್ ಆಯ್ತು ಗೈಸ್, ಒಳಗಡೆ ಹೋಗ್ತಾ ಇದೀವಿ. ಇವಾಗ ನೋಡಿ ಚಿರು ನೋಡಿ, ಇವಾಗ ನಮ್ಮದು ಎಲ್ಲು ಇದೇರು ಎಲ್ಲು 7, 8, 9, 10, 11, 12 ಇದೆ. ಇಲ್ಲಿ ಬರೋ, ನನ್ನ ಹತ್ರಕ್ಕೆ ಬರೋ, ಇಲ್ಲಿ ಬರೋ, ನನ್ನ ಮಾತು ಕೇಳಿ, ಇಲ್ಲಿ ಬಾ. ಸರಿ ಇರು. 13 ಐತೆ. 13 ಐತೆ. ಹೋಯ್ತಲ್ಲ, ನಾ ಏನ್ ಮಾಡ್ಲಿ. ಅವ್ನು ಫುಲ್ ಇವಾಗ ಜೋಶಲ್ಲಿ ಬಂದ್ಬಿಟ್ಟು ಅವ್ನು ಫಿಲಮ್ ನೋಡ್ಬೇಕು. ಅದಕ್ಕೆ ಇವಾಗ ನಾನು ಚಿರುಪಾಗ ಕೂತ್ಕೋತೀನಿ ಗೈಸ್. ನಾನು ಚಿರುಪಾಗ ಕೂತ್ಕೋಬೇಕು, ಅದಕ್ಕೆ ಓಡಾಡ್ತಾ ಇದೀವಿ. ಬನ್ನಿ, ಈ ಕಡೆ ಐತೆ, ಆ ಕಡೆ. ಈ ನನ್ನ ಮಗ ಒಬ್ಬನಿಂದ 1 ಸೀಟು ಬಿಡ್ತಾರೆ. ನನ್ನ ಮಗ ಒಬ್ಬನಿಂದ ಗೈಸ್ ಸೆಟ್ ಆಯ್ತು ಸೀಟು. ಇವನು ಒಬ್ಬನಿಂದ ಎಲ್ಲೆಲ್ಲಿ ಚೇಂಜ್ ಮಾಡಿದ್ದೀವಿ ಗೊತ್ತಾ. ಲೇ, ಅವ್ರಿಗೂ ಆಸೆ ಇರುತ್ತೆ ಪಾಪ, ಆದರ್ಶ ದಂಪತಿಗಳು ಪಕ್ಕದಲ್ಲಿ ಕೂತ್ಕೋಬೇಕಂತ. ಅಮ್ಮ ಹೇಳ್ಬಮ್ಮ. ತೃಪ್ತಿಯಾಗಿ ನೋಡೋಕ್ ಬಿಟ್ಬಿಡು ನನ್ನ. ಅಗತ್ಯ ತೃಪ್ತಿಯಾಗಿ ನೋಡಕ್ ಬಿಟ್ಬಿಟ್ಟು ಏನ್ ಮಾತು ಕೇಳಿ. ಅಟ್ಟೆ ಎಲ್ಲ ಇಲ್ಲಿ ನೋಡಿ, ಇಲ್ಲೇ ಪಕ್ಕದಲ್ಲಿ ಕೂತ್ಕೊಂಡು ನನ್ನ ಮಗ ವಿಡಿಯೋ ಕಾಲ್ ಮಾಡ್ತಾನೆ. ಏನೋ ನಿಲ್ಲೇ ರಚ್ಚಿಗೆ ಎದ್ಬಿಟ್ಟು ವಿಡಿಯೋ ಕಾಲ್ ಎಲ್ಲ ಮಾಡ್ತಾನೆ ಗುರು. ಇದ್ರೆ ನೆಮ್ಮದಿಯಾಗಿರ್ಬೇಕು, ಬೇಡ ನಮಗೆ ಬೇರೆಯವ್ರು. ಇದ್ರೆ ನೆಮ್ಮದಿಯಾಗಿರ್ಬೇಕು. ಗೈಸ್ ಇಂಟರ್ವಲ್ಲು ನೋಡಿ, ನಮ್ಮ ಚೋಟ ಮರಿ ಮುಖ ನೋಡಿ.
ನಿದ್ದೆ ಮುಖ ಇದ್ದಂಗೆ ಐತೆ. ಪಾಪ ನಮ್ಮ ಅಮ್ಮಂಗೆ ಚಳಿ ಬಂದ್ಬಿಟ್ಟು ವೇಲ್ನೆಲ್ಲ ಒತ್ಕೊಂಡೆಲ್ಲ ಮಲ್ಕೊಂಡವ್ರೆ. ಎ ಸಿ ಬೀಳ್ತೈತಲ್ಲ, ಚಳಿ ಆಗ್ತೈತೆ ನಮ್ಮ ಅಮ್ಮಗೆ. ಅವ್ರಿಗೂ ಚಳಿ, ಅವಳಿಗೂ ಚಳಿ. ನಾನು ಮತ್ತೆ ನಮ್ಮ 3 ಜನ ಚೆನ್ನಾಗಿ ಕೂತ್ಕೊಂಡು ಫಿಲಮ್ ನೋಡ್ತಾ ಇದ್ದೀವಿ. ಯಾಕೋ ಕಾಫಿ ಕುಡಿಬೇಕು ಅನಿಸ್ತೈತೆ, ನೋಡಬೇಕು. ಕಾಫಿ ಈಗ ಯಾಕೋ ಮನಸ್ಸಾಗ್ತೈತೆ ಕಾಫಿ ಕುಡಿಬೇಕಂತ. ಚಿರು ಕೊಡಿಸ್ತಾನೆ. ಅಲ್ಲಿ ನೋಡಿ ಗೈಸ್, ನಮ್ಮ ಅಪ್ಪಂಗೂ ಕಾಫಿ ಕುಡಿಬೇಕು ಅಂತ ಅನಿಸ್ತಿರ್ಬೇಕು. ಏನ್ಪಾ ಕಾಫಿ ಕುಡಿಬೇಕು ಅನ್ಸ್ತೈತಾ? ಇಲ್ಲ, ಪರ್ಚೇಸ್ ಮಾಡೋದು ಗೊತ್ತಾಯ್ತಿಲ್ಲ. ಏನ್ ಪರ್ಚೇಸ್ ಮಾಡೋಕೆ ಗೊತ್ತಾಯ್ತಿಲ್ಲ? ಆರ್ಡರ್ ಮಾಡೋದು ಆರ್ಡ್ರ್ ಏನಕ್ಕೆ? ಆರ್ಡರ್ ಕೇಳೋದು ಏನು ಗೊತ್ತಿರಲ್ಲ. ನನಗಿವಾಗ ಕಾಫಿ ಕುಡಿಬೇಕು ಅನ್ಸ್ತೈತೆ. ಕಾಫಿ ಇಲ್ಲ ಇಲ್ಲಿ. ಇಷ್ಟು ಕಾಫಿ ಕುಡಿಯೋ ಮನಸ್ಸಿದೆ, ಅದರ ರೇಟ್ ಒಂದು ಕಾಫಿಗೆ ಬರೀ ಇಷ್ಟಕ್ಕೆ 300 ರೂಪಾಯಿ ಅಂತೆ. ಅದ್ಯಾವುದೋ ಇನ್ನೊಂದು ಚಿಕ್ಕದೈತೆ, ಆ ಕಪ್ಪಲ್ಲಿ ಒಂದೇ ಒಂದು ಸ್ಕೂಪ್ ಐಸ್ ಕ್ರೀಮ್ ಬೀಳುತ್ತಷ್ಟೇ. ಅದೆಷ್ಟು ಅಂದರೆ 200 ರುಪೀಸ್ ಅಂತೆ. ಸುಮ್ಮನೆ ಆಡಿಯೋ 4ಗೆ ಹೋಗ್ಬಿಟ್ಬಿಡೋಣ. ಈ PVR ಇರೋದಕ್ಕೆ ರೇಟೋ ಇಲ್ಲ ಡೆವಿಲ್ ಮೂವಿ ಬಂದಿದೆ ಅಂತ ಜಾಸ್ತಿ ರೇಟೋ ಗೊತ್ತಿಲ್ಲ. ನೈಟ್ ಅಂತ ಮಲಗಿದ್ದೀರಾ? Excuse me, PC. ಚೂರು ಎಸಿ ಹಾಕಮಲ್ಲ ಟಪ್ಸಕ್ಕೆ. ಗೈಸ್, ಫಿಲಮ್ಮು ಮುಗೀತು. ಟೈಮ್ ಎಷ್ಟು ಗೊತ್ತಾ? 1:40 ಇವಾಗ ಮುಗ್ದಿರೋದು. ಥಿಯೇಟ್ರಿಗೆ ಬಾಯ್ ಹೇಳ್ತಾ ಮನೆಗೆ ಹೊಡ್ತಾ ಇದ್ವಿ. ಏನ್ರಿ ನಿಮ್ಮ ಕೂದಲುಗಳೆಲ್ಲ ನೈಟು 12 ಗಂಟೆ 2 ಗಂಟೆ ಆದರೆ ಯಾರನ್ನೂ ಹಿಡಿಯೋಕ್ಕಾಗಲ್ಲ ಗುರು, ಯಾರನ್ನೂ ಹಿಡಿಯೋಕ್ಕಾಗಲ್ಲ. ಅಷ್ಟು ನಿದ್ದೆಯಲ್ಲಿ ಇರುತ್ತೆ. ಇವಳಂತೂ 11:30 ಸೋಗಯ್ಯ. ಅದಕ್ಕೆ ಅಲ್ಲಲ್ಲ, ನಾನು ಹೇಳ್ತಿರೋದು ಡೈಲಿ ಇವಳು ಮಲಗೋದು 10 ಗಂಟೆ 9:30. ಇವತ್ತು 2 ಗಂಟೆವರೆಗೂ ಎದ್ದು ಒಳ್ಳೆ ನಿದ್ದೆಲಿದೆ. 2 ಗಂಟೆ ಹೋಯ್ತಾ? ಇವಾಗ ಕಾಫಿ ಕುಡಿಬೇಕು ಅನ್ಸ್ತೈತೆ, ಆದ್ರೆ ಏನು ಮಾಡೋಕ್ಕಾಗಲ್ಲ, ಹೊರಡ್ಬೇಕು ಮನೆಗಷ್ಟೇ. ಏನು ನೋಡಿ, 24,000 ರೂಪಾಯಿ ಬಿಲ್ ಹಾಕಿರೋದು ತಿನ್ನೋದಿಕ್ಕೆ. ಸ್ಪಾನ್ಸರ್ ಮಾಡ್ತಿರೋದು ಅಣ್ಣ, ಸ್ಪಾನ್ಸರ್ ಮಾಡ್ತಿರೋದು ಡೆವಿಲ್ ಮೂವಿಗೆ ಸ್ಪಾನ್ಸರ್ ಮಾಡ್ತಿರೋದು. ಅವ್ನ ಟೀ ಶರ್ಟು ಪ್ಯಾಂಟು ಒಳಗಡೆ ಇರೋದನ್ನೆಲ್ಲ ಬಿಚ್ಚಿ ಮಾರ್ಬಿಟ್ಟು ಕೊಡ್ತಾ ಇರೋದು. ಇವತ್ತು ನಮ್ಮ ಚೋಟ ಮರಿ ಚಿರು ಎಲ್ಲ ಏನಕ್ಕೆ ಗೊತ್ತಾ ಇಷ್ಟೊತ್ತವರೆಗೆ ಇದ್ದಿರೋದು? ನಾಳೆ ಅವರಿಗೆ ಆ್ಯನುವಲ್ ಡೇ ಇದೆ ಸ್ಕೂಲಲ್ಲಿ. ಆ್ಯನುವಲ್ ಡೇ, ಸ್ಕೂಲ್ ಡೇ ನಡೆಸ್ತಾರಲ್ಲ ಅದಕ್ಕೋಸ್ಕರ ಇಷ್ಟೊತ್ತವರೆಗೂ ಎದ್ದಿರೋದು ಇವರು. ಇಲ್ಲ ಅಂದರೆ ಮಲ್ಕೊಂಡ್ಬಿಡ್ತಿದ್ರು. ನಾಳೆ ಆ್ಯನುವಲ್ ಡೇ. ಚೋಟ ಮರಿ ಫ್ರೆಂಡ್ ಡ್ಯಾನ್ಸು, ಚಿರು ಲಾಸ್ಟ್ ಡ್ಯಾನ್ಸು. ಅಂದರೆ ಹೀರೋಗಳನ್ನೆಲ್ಲ ಎತ್ತುತ್ತಾರಲ್ಲ ಅದು ಚಿರು. ಈಗ ಬೇರೆಯವರೆಲ್ಲ ಚೋಟ ಮರಿ ಎತ್ತೋ ಕ್ಯಾರೆಕ್ಟ್ರು ಚೋಟ ಮರಿ. ಹಂಗೆ ಇವಾಗ ಸೀದಾ ಮನೆಗೆ ಓಡ್ತಿರೋದು. ಒಂದೊಳ್ಳೆ ನಿದ್ದೆ ಬರ್ತಾಯಿದೆ ನನಗೊಂದು ಸಿಕ್ಕಾಪಟ್ಟೆ. ನಾನು ಏನು ಅನ್ಕೋತಾ ಇದ್ದೀನಿ ಅಂದರೆ, ನಮ್ಮ ಚಿರುನ ಇನ್ಮೇಲಿಂದ ಮಾಮ್ಸ್ ಅಂತ ಕರೆಯೋಣ ಅಂತಿದ್ದೀನಿ. ಮಾಮ್ಸ್. ನಾನು ಡೆವಿಲ್ ಅಂತ ಇರ್ತಾನೆ, ಮಾಮ್ಸ್ ಅಂತ ಇರ್ತೀನಿ. ಅಣ್ಣ IPS ಆಫೀಸರ್ ಬರ್ತಾ ಇರ್ತಾನೆ. ಒಂದೊಳ್ಳೆ ಸಾಂಗ್ ಡೆಡಿಕೇಟು. ಪ್ರೀತಿಸೋ ಜನರೆಲ್ಲರೂ ನನ್ನ ಪ್ರೀತಿಯ ಸುಳ್ಳೆಂದರು, ಅಷ್ಟೇ ಗೊತ್ತಿರೋದು. ಕೂಗಿ ಕೂಗಿ ಕರೆದರೆ ನಾನು ಕೇಳಲಿಲ್ಲ. ಇದೊಂದು ಸಾಂಗ್ ಕೇಳಿದೆ ನೀನು? ಇದೇ ಮೊದಲ ಬಾರಿ ನೀಯೋದಯ ಮಾರಿ. ಅಯ್ಯ, ಈ ಲೈನ್ ಲಿರಿಕ್ಸ್ ಕೇಳಿಸ್ಕೊ. ಅಯ್ಯಯ್ಯೋ ಬಿದ್ದೆಯೋದೆ ನಿಂತಲ್ಲೇ ನಾ ಕಾಲ್ ಜಾರಿ, ಕೇಳಬೇಡ ಹೇಳಲ್ಲ ನಾನೇನಂತ ಪ್ಲೀಸ್, ಐ ಆಮ್ ಸಾರಿ. ಈಗಷ್ಟೇ ಶುರುವಾಗಿದೆ ನಂದು ಒಂದು ಲವ್ ಸ್ಟೋರಿ. ನನ್ನ ಓ ಪ್ರಾಣವೇ ಓ ಮನವೇ, ಈಗ ಮನಸ್ಸಿನೊಳಗೆ ಇಲ್ಲಿ ಜಾಗವಿಲ್ಲವೇ? ಈ ಪ್ರಾಣಕ್ಕೆ ಆ ಪ್ರಾಣವು ಸೇರಿಕೊಂಡ ಮೇಲೆ ಈಗ ಇಬ್ಬರಿಗೂ ಹಬ್ಬವಲ್ಲವೇ? ಹಗಲಾಯಿತೋ ഇരുಳಾಯಿತೋ ಯಾಕೋ ಚೂರು ಲೆಕ್ಕವೇ ಸಿಕ್ಕುತ್ತಿಲ್ಲವೇ? ಇನ್ ಮುಂದೆ ನನ್ನ ನಿನ್ನ ಜೀವ ಒಂದೇನೇ ಅಲ್ಲವೇ? ಚಂದನ್ ಶೆಟ್ಟಿ ಅವ್ರ ಸಾಂಗ್ ಗೈಸಿದೆ. ಇದು ಚಿರಂಜೀವಿ ಸರ್ಜಾ ಅವರು ಫಿಲಮಲ್ಲಿ ಈ ಒಂದು ಸಾಂಗು ಚಂದನ್ ಶೆಟ್ಟಿ ಬರೆದು ಆಡಿರುವಂಥ ಸಾಂಗು. ಗುಡ್ ನೈಟ್ ಅಕ್ಕ. ಗುಡ್ ನೈಟ್. ಯಪ್ಪ ಎಂತ ಚಳಿಮಾ, ಹಂಗೆ ಮಂಜು ಮಕ್ಕಕ್ಕೆ ಹೊಡಿತೈತೆ. ತಲೆನೋವು ಬಂದ್ಬಿಡುತ್ತೆ ಇನ್ನೊಂದು ಸ್ವಲ್ಪ ಹೊತ್ತಷ್ಟೇ.